ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ರಬಕವಿ ಮಹೇಶ್ ವಡ್ಗಿ ಬ್ರಿಡ್ಜ್ ಕಾಮಗಾರಿಯಲ್ಲಿ ನಾವಿದ್ದೇವೆ. 2016ರಲ್ಲಿ ಈ ಕಾಮಗಾರಿಗೆ ಚಾಲನೆ ಸಿಕ್ಕಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಈ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿಲ್ಲ. ಈ ರಬಕವಿ ಮತ್ತು ಮಹೇಶ್ ವಡ್ಗಿ ಜನರ ಒಂದು ಪ್ರಶ್ನೆಯಾಗಿ ಉಳಿದಿದೆ. ನಾವು ಇರೋದ್ರಲ್ಲಿ ಏನಾದರೂ ಈ ಬ್ರಿಡ್ಜ್ ಅನ್ನ ನೋಡ್ತೀವೋ ಇಲ್ಲೋ ಎಂಬ ಸಂಶಯ ಕೂಡ ಅವರನ್ನ ಕಾಡ್ತಾ ಇದೆ ಎಂಬ ಮಾತನ್ನು ಕೂಡ ನಮ್ಮ ಹತ್ರ ಹೇಳಿದ್ದಾರೆ. ಈಗ ಬಹಳಷ್ಟು ಕನ್ಸ್ಟ್ರಕ್ಷನ್ ಕೂಡ ಇದು ಟೆಂಡರ್ ಮುಖಾಂತರ ಕೊಟ್ಟರು ಈ ಕಾಮಗಾರಿ ಸಂಪೂರ್ಣವಾಗಿ ಆಗ್ತಾ ಇಲ್ಲ ಅನ್ನುವಂತ ಕೂಗು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಈಗ ನೀವು ನೋಡಬಹುದು, ನನ್ನ ಎಡಭಾಗದಲ್ಲಿ ಅರ್ಧಕ್ಕೆ ನಿಂತಕ್ಕಂತ ಕಾಮಗಾರಿ ಇನ್ನೂವರೆಗೂ ಪ್ರಾರಂಭಗೊಳ್ಳದೇ ಇರುವುದು ಬೇಸರ ಸಂಗತಿ. ಮಧ್ಯಭಾಗದಲ್ಲಿ ನೀವು ನೋಡಬಹುದು, ಕೇವಲ 2 ಪಿಲ್ಲರ್ಗಳು ನಿಂತಿವೆ. ಅಲ್ಲಿ ಕೂಡ ಇನ್ನೂ ಸಾಕಷ್ಟು ಕೂಡ ಆಗಬೇಕಾಗಿದೆ. ಆ ಭಾಗದ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ರೈತರಿಗೆ ಸೂಕ್ತವಾದ ಪರಿಹಾರವನ್ನ ಕೊಡಬೇಕನ್ನುವಂತ ರೈತರು ಒಂದು ಕಡೆ ಕೂಗಿದ್ರೆ, ನಮ್ಮ ಅಧಿಕಾರಿಗಳು ಬಂದು ಬೇಗನೆ ಆ ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಅವರು ಬೇಡಿಕೆ ತಕ್ಕಂತೆ ಹಣವನ್ನು ಸಂದಾಯ ಮಾಡಬೇಕು ಅನ್ನುವಂತ ರೈತರು ಕೂಡ ಒಂದು ಕಡೆ ಕೂಗಿದೆ. ಒಟ್ಟಾರೆಯಾಗಿ 9 ವರ್ಷಗಳಿಂದ ನಿರಂತರವಾಗಿ ನಡೀತಕ್ಕಂಥ ಈ ಕಾಮಗಾರಿ ಬಹಳ ವಿಳಂಬ ನೀತಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಜನರು ಕೂಡ ಬಹಳಷ್ಟು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಇವರಿಗೆ ಸ್ಪಂದನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿದೆ. ಒಟ್ಟಾರೆ ಈ ಭಾಗದ ಕನಸು ರಬಕವಿ ಮಹೇಶ್ ವಡ್ಗಿ ಬ್ರಿಡ್ಜ್ ಆಗಬೇಕು. ಯಾಕಂದ್ರೆ ಬಹಳಷ್ಟು ಜನರಿಗೆ ಇದು ಅನುಕೂಲವಾಗತಕ್ಕಂಥ ಬ್ರಿಡ್ಜ್. ಈ ಬ್ರಿಡ್ಜ್ ಕಾಮಗಾರಿ ಪೂರ್ಣಗೊಂಡ್ರೆ ನಮಗೆ ಒಂದಿಷ್ಟು ನೇರಸ್ಟ್ ಅತನಿಗೆ ಹೋಗಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನುವಂಥದ್ದು ಜನರ ಅಭಿಪ್ರಾಯವಾಗಿದೆ. ಈಗಾಗಲೇ ಸಾಕಷ್ಟು ಬಾರಿ ಮನವಿ ಕೊಟ್ಟರು ಈ ಕಾಮಗಾರಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಬೇಗನೆ ಈ ರಬಕವಿ ಮಹೇಶ್ ವಡ್ಗಿ ಬ್ರಿಡ್ಜ್ ಕಾಮಗಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮುಗಿಸಿಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಸಾರ್ವಜನಿಕರು ಮಾಡಿದ್ದಾರೆ. ಮಹೇಶ್ ವಡ್ಗಿ ಬ್ರಿಡ್ಜ್ ಕುರಿತು ಈಗಾಗಲೇ ಸಾಕಷ್ಟು ಮನವಿಗಳು ಸಲ್ಲಿಸಿದ್ದೇವೆ. ಮಾನ್ಯ ಸಚಿವರಿಗೆ ಸಲ್ಲಿಸಿದ್ದೇವೆ. ಆಮೇಲೆ ಸಾಕಷ್ಟು ಜನಪ್ರತಿನಿಧಿಗಳು ಮನವಿ ಸಲ್ಲಿಸಿದ್ದೇವೆ. AC DC ಅವರಿಗೂ ಮನವಿ ಸಲ್ಲಿಸಿದರು. ಇದು 2016ರಲ್ಲಿ ಅನುಮೋದನೆ ಸಿಕ್ಕು. 2017ರಲ್ಲಿ ಕೆಲಸ ಪ್ರಾರಂಭ ಆಗಿ ಇನ್ನೂ ಆ ಕೆಲಸ ಮುಗಿತಾ ಇಲ್ಲ. 8-9 ವರ್ಷ ಆದರೂ ಕೆಲಸ ಮುಗಿತಾ ಇಲ್ಲ. ಈಗ ನಾವು ಎಲ್ಲ ಕಡೆ ಆಫೀಸ್ಗಳಿಗೆ ಅಲ್ಲಾಡಿ ಎಲ್ಲ ಕಡೆ ಅರ್ಜಿ ಕೊಟ್ಟರು ಯಾರು ಅದಕ್ಕೆ ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದು 1 ವರ್ಷ ಆಯಿತು, ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇಲ್ಲ. ಹಿಂಗೆ ಇದು ವಿಳಂಬ ನೀತಿ ಅನುಸರಿಸಿದರೆ ನಮ್ಮ ಮುಂದೆ ರಬಕವಿಯಲ್ಲಿ ಉಗ್ರ ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಾವು ನಮ್ಮ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿಗೂ ಮನವಿ ಕೊಟ್ಟಿದ್ದೇವೆ. ಅವರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇನ್ನು 2-3 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ 1 ವರ್ಷ ಆಯಿತು, ಇನ್ನೂ ಕೆಲಸ ಆಗ್ತಾ ಇಲ್ಲ. ಅದು ಕೂಡಲೇ ಈ ಕೆಲಸವನ್ನು ಬೇಗ ಮುಗಿಸಿ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಇದೊಂದು ಸೇತುವೆಯನ್ನು ಬೇಗ ನಿರ್ಮಿಸಿಕೊಟ್ರೆ ಎಲ್ಲ ರೈತರಿಗಾಗಲಿ ಸಾರ್ವಜನಿಕರಾಗಲಿ ಉಪಯೋಗ ಆಗ್ತೈತಿ. ಅದಕ್ಕೆ ಬೇಗ ಆ ವರ್ಕನ್ನು ಮುಗಿಸ್ಬೇಕಂತೇಳಿ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಮನವಿ ಮಾಡ್ಕೋತೀವಿ. ಅವರು ಬೇಗ ಮುಗಿಸದೇ ಇದ್ದರೆ ನಾವು ಇನ್ನು ಮುಂದಿನ ಕಾರ್ಯರೂಪ ಮಾಡಬೇಕಾಗುತ್ತೆ, ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಎಲ್ಲ ಹೋರಾಟ ಸಮಿತಿಯಿಂದ ನಿಶ್ಚಯಿಸಿದ್ದೀವಿ. ಆ ಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿ ಬರಬಾರ್ದು. ಬೇಗ ಈ ಕೆಲಸ ಮುಗಿಬೇಕಂತೇಳಿ ತಮ್ಮಲ್ಲಿ ಎಲ್ಲ ಸೇಮ್ ಪ್ರಾಬ್ಲಮ್ ಸರ್. ಅದು ರಬಕವಿ ಬನಟ್ಟಿ ಮಹೇಶ್ ವಡ್ಗಿ ಬ್ರಿಡ್ಜ್ 9 ವರ್ಷ ಸರ್. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ ಅಧಿಕಾರಿಗಳು ತಮ್ಮ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ಬ್ರಿಡ್ಜ್ ಅನ್ನು ವಿಳಂಬ ಮಾಡಾಕ್ತಾರೆ ಅನ್ನುವಂತ ಸರ್. ತಪ್ಪು ಮಾಹಿತಿ ಕೊಡಲಿ, ನಮಗೆ ಡೇಟ್ ಅಷ್ಟೇ ಬೇಕು. ಅವ್ರು ಏನಾರು ಹೇಳೋರಕ್ಕೆ ನಮಗೂ ಯಾವಾಗ ನಮ್ಮ ರಸ್ತೆಗೆ ಸುಗಮವಾಗಿ ಪ್ರಾರಂಭ ಅಂತ ಅಷ್ಟೇ ನಮ್ದು. ಸೊ ಹಿಂದಾಗಿದೆ ನಮ್ಮ ಇಲ್ಲಿ ಸಮಸ್ಯೆ ಆಗಿದೆ. ಕೋವಿಡ್ ಬಂತು, ಅವ್ರ ಸಮಸ್ಯೆ ಇತ್ತು. ಆಮೇಲೆ ಡಿಸೈನ್ ಒಂದಾಯಿತು, ಶಾಸಕರು ಬಂದು ಇದು ಹಿಂಗಿಲ್ಲ, ಇನ್ನೂ ಮುಂದೆ ಎಕ್ಸ್ಟೆಂಡ್ ಮಾಡಬೇಕಂದ್ರು. ಮತ್ತೆ ಅಲ್ಲಿ ಬಜೆಟ್ ಹೆಚ್ಚಾಯಿತು. ಅಲ್ಲಿಯೂ ಕೂಡ ನಮ್ಮ ಕಡೆ ಟೆಕ್ನಿಕಲಿ ಸಮಸ್ಯೆ ಇದೆ. ಈಗೆಲ್ಲ ಅದು ಮುಗಿದಿದೆ. ಸೊ ಏನಿದ್ರು ಬೇಗ ಮುಗಿಸ್ಬೇಕಷ್ಟೇ ನಾವು. ಸರ್ 2025 ಕಂಪ್ಲೀಟ್ ಆಗತ್ತಾ ಸರ್? ಇಲ್ಲ, ನನ್ನ ಕೈಯಾಗಿಲ್ಲ, ನಾನು ಇಂಜಿನಿಯರ್ ಅಲ್ಲ ಸರ್. ನಾನು ಮಂತ್ರಿ ಇದ್ರು ಕೂಡ ಈಗ 20 ತಿಂಗಳಲ್ಲಿ ಸುಮಾರು ಮೀಟಿಂಗ್ ಮಾಡಿದ್ದೀನಿ. ಇದನ್ನು ಸುವರ್ಣಸೌಧದಲ್ಲಿ ಎಲ್ಲ ಕಾಂಟ್ರಾಕ್ಟ್ ಕೂಡ ಕರೆದಿದ್ದೀವಿ. ಅದಕ್ಕೆ ಸ್ಪೆಷಲ್ ಟೀಮ್ ಕೂಡ ಹಾಕಿದ್ದೀವಿ ಮಾನಿಟರ್ ಮಾಡಲಿಕ್ಕೆ. ಸೊ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಇನ್ನು ವಿಳಂಬ ಯಾಕಾಗಿದೆ ಅಂತ ಹುಡುಕು ಬದಲೇ ಬೇಗ ಮುಗಿಸೋದೇ ನಮ್ಮ